ಹಾಯ್ ಎಲ್ಲರಿಗೂ, ಇದು ಸೋಮವಾರ ಕಂಟಿನ್ಯೂ ಮಾಡ್ಕೊಳ್ತಿದ್ದೀನಿ ವ್ಲಾಗ್ನ. ನಾನು ಬಜಾರಿಗೆ ಹೋಗಿ ಬಂದ ತಕ್ಷಣ ಇಡ್ಲಿಗೆ ನೆನೆ ಹಾಕಿಬಿಟ್ಟು ಬಜಾರಿಂದ ಏನೇನು ತಂದೆ ಅಂತ ತೋರಿಸ್ತಿದ್ದೀನಿ. ಹಾಗೆ 2 ಚೇರ್ ತೊಗೊಂಡಿದ್ದೆ, ಅದು ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಇಲ್ಲಿ ನೋಡಿದರೆ ಈ ಥರ ಕ್ಲಿಪ್ಸು 12 ಕ್ಲಿಪ್ಗಳು, ಎಲ್ಲದಕ್ಕೂ 100 ರುಪೀಸು. ಸೊ ಈ ಥರ ಕ್ಲಿಪ್ ಇತ್ತು, ಅದನ್ನು ತೊಗೊಂಡೆ ಸೆಟ್ಟು. ಹಾಗೆ ಇದೊಂದು ಬ್ರಷ್ಷು. ನೆಕ್ಸ್ಟು ಇದು ಕಂಟೈನರು, ಒಂದು ದೊಡ್ಡದು ಕಂಟೈನರು. ಇದು ಸಿಂಗಲ್ ಒಂದಕ್ಕೆ 100 ರುಪೀಸು. ಹಾಗೆ ಇದ್ರ ಒಳಗಡೆ ಒಂದು ಸೆಟ್ ಇದೆ, ಅದು 3 ಸೆಟ್ಟು, ಅದಕ್ಕೆ 100 ರುಪೀಸು. ಅದನ್ನು ತೊಗೊಂಡೆ. ಸ್ವಲ್ಪ ಕಂಟೈನರ್ ಎಲ್ಲ ಬೇಕಾಗಿತ್ತು, ಹಾಗಾಗಿ ಅದನ್ನು ತೊಗೊಂಡೆ. ನೆಕ್ಸ್ಟ್ ಹಾಗೆ ಇಲ್ಲಿ ನೋಡ್ತಿದ್ರೆ ಈ ಥರದೊಂದು ಬಾಕ್ಸ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು, ಹಾಗೆ ಮನೆಗೂ ಕೂಡ ಯೂಸ್ ಆಗುತ್ತೆ ಅಂತ ತೊಗೊಂಡು ಬಂದೆ. ತುಂಬ ಐಟಮ್ಗಳೇನು ತೊಗೊಳಕ್ಕೆ ಹೋಗಲಿಲ್ಲ, ಏನು ಯೂಸ್ ಆಗುತ್ತೆ ಅಂತದ್ದು ನೋಡಿ ಸ್ವಲ್ಪ ತೊಗೊಂಬಂದೆ ಅಷ್ಟೇ. ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಹಾಗೆ ಟೈಮ್ ಕೂಡ ಆಗಿತ್ತು, ಬಂದುಬಿಟ್ಟೆ ಮನೆಗೆ. ಮನೆಗೆ ಬಂದ ತಕ್ಷಣ ಸ್ವಲ್ಪ ಸಾಂಬಾರು ಇತ್ತು, ಹಾಗೆ ಹಸ್ಬೆಂಡಿಗೆ ಬಿಸಿ ರೈಸಿಗಿಟ್ಟು ಸಾಂಬಾರು ಇತ್ತು. ಹಾಗೆ ನನಗೂ ಅನುಜಿಗೂ ಸ್ವಲ್ಪ ಕರ್ಡ್ ರೈಸ್ ಮಾಡೋಣ ಅಂದ್ಕೊಂಡೆ. ಕರ್ಡ್ ರೈಸ್ ಮಾಡಿದರೆ 3 ಜನ ಇಷ್ಟಪಟ್ಟು ತಿಂತೀವಿ, ಹಾಗಾಗಿ ಕರ್ಡ್ ರೈಸ್ನ ಮಾಡೋಣ ಅಂದ್ಕೊಂಡೆ. ನನ್ನ ಮಗನಿಗಂತೂ ತುಂಬಾ ಇಷ್ಟ. ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಬಂದು ಬೇಗ ಬೇಗ ಟೈಮ್ ಬೇರೆ ಆಗಿತ್ತು, ಹಸ್ಬೆಂಡ್ ಬೇರೆ ಬರ್ತಾರೆ, ಹಾಗಾಗಿ ಅವಸರದಲ್ಲೇ ಬೇಗ ಮಾಡ್ಕೋಬೇಕು ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಂಡು, ನೆಕ್ಸ್ಟು ಕರಿಬೇವಿನ ಸೊಪ್ಪು, ಕಟ್ ಮಾಡಿಟ್ಟಂಥ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಇದೆರಡನ್ನೂ ಹಾಕಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಂದರೆ ಸಾಕು. ಹಾಗೆ ನಾನು ಸ್ವಲ್ಪ ಕಡಲೆ ಬೀಜ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕ್ಕೊಳ್ತಿದ್ದೀನಿ. ಮರೆತುಬಿಟ್ಟೆ, ಫಸ್ಟೇ ಹಾಕಬೇಕಾಗಿತ್ತು. ಕೆಲವೊಂದು ಸರಿ ಅವಸರ ಇದ್ದರೆ ಹೀಗೆ ಆಗುತ್ತೆ ನನಗೆ ಯಾವಾಗಲೂ. ಸೊ ಹಾಗಾಗಿ ಇವತ್ತು ಈರುಳ್ಳಿನೆಲ್ಲ ಸ್ವಲ್ಪ ಸೈಡ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಕ್ರಿಸ್ಪಿ ಆಗೋಕ್ಕೆ, ತಿನ್ನೋಕ್ಕೆ ಅಷ್ಟು ಆ ಥರ ಆದ ತಕ್ಷಣ ಈಗ ಈರುಳ್ಳಿನೆಲ್ಲ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಇದ್ರ ಜೊತೆ ಸ್ವಲ್ಪ ದ್ರಾಕ್ಷಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ನನಗೆ ಆ ದ್ರಾಕ್ಷಿ ಮಧ್ಯದಲ್ಲಿ ಸಿಗೋದು ಸ್ವಲ್ಪ ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಚೂರೇ. ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದ ನಂತರ ಫ್ಲೇಮ್ನ ಆಫ್ ಮಾಡಿಬಿಟ್ಟು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ರೈಸು ತುಂಬ ಚೆನ್ನಾಗಿ ಬೆಂದಿತ್ತು, ಹಾಗಾಗಿ ನಾನು ಕರ್ಡ್ ರೈಸ್ ಮಾಡ್ಕೊಳ್ತಾ ಇದ್ದೆ. ಕರ್ಡ್ ರೈಸ್ ಮಾಡುವಾಗ ಸ್ವಲ್ಪ ರೈಸ್ ಚೆನ್ನಾಗಿ ಬೆಂದಿರಬೇಕು, ಆವಾಗ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗೆ ಸ್ವಲ್ಪ ಮೊಸರಿಗೆ ಉಪ್ಪು ಹಾಕಿ ಅದನ್ನು ರೈಸ್ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನ ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಇದೇ ಥರ ಮಾಡ್ಕೊಳ್ಳೋದು. ಅದಾದ ನಂತರ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಹಾಗೆ ದಾಳಿಂಬೆ ಕಾಳುಗಳನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದ್ರ ಜೊತೆ ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ಹಾಗೆ ಇಲ್ಲಿ ನೋಡಿದ್ರೆ ಕರ್ಡ್ ರೈಸ್ ಪಟಾಪಟ್ ಅಂತ ಬೇಗ ರೆಡಿ ಮಾಡಿಬಿಟ್ಟಿದ್ದೀನಿ. ಹಾಗೆ ಮಧ್ಯಾಹ್ನದ ನಂತರ ನಾನು ಹಾಗೆ ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು. ಸೊ ಯಾವ್ದ್ಯಾವ್ದು ಖಾಲಿ ಆಗಿದ್ನೆ ಅದೆಲ್ಲ ರೀಫಿಲ್ ಮಾಡಿಕೊಂಡು, ಹಾಗೆ ಯಾವ್ಯಾವ್ದನ್ನ ಹುರಿದು ಇಟ್ಕೋಬೇಕು ಅದನ್ನು ಈಗ ಹುರಿದು ಇಟ್ಕೊಬಿಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಸೊ ಇದನ್ನು ಒಂದು ಸರಿ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು 2 ವೀಕ್ಸಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಹಾಗಾಗಿ ನಾನು ಈ ಥರ ಮಾಡಿಟ್ಕೊಳ್ತೀನಿ. ಒಂದಿನ ಸ್ವಲ್ಪ ಟೈಮ್ ಕೊಟ್ಟು ಈ ಕೆಲಸನ ಮಾಡಬೇಕಾಗುತ್ತೆ. ಏನು ಮಾಡ್ತೀನಿ ಅಂತೇಳಿದರೆ, ಸ್ವಲ್ಪ ಫುಲ್ ಲೋ ಫ್ಲೇಮಿಗೆ ಇಟ್ಬಿಟ್ಟು ಇದನ್ನೆಲ್ಲ ನಾನೇನು ಮಾಡ್ತೀನಿ, ಸ್ವಲ್ಪ ಬಿಸಿ ಮಾಡಿ ಹುರ್ಕೊಳ್ತೀನಿ. ಒಂದೊಂದೇ ಐಟಮ್ ಯಾವ್ದ್ಯಾವ್ದು ಖಾಲಿಯಾಗಿದೆ ಅದೆಲ್ಲ ಎಲ್ಲದನ್ನು ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ಕೊಳ್ತೀನಿ. ಸೊ ಕೆಲವೊಂದು ಸರಿ ಬೈ ಮಿಸ್ ಆಚೆ ಈಚೆ ಹೋದ್ರೂ ಅದೇನು ಫ್ರೈ ಆಗಿ ಅಥವಾ ಸೀದೋಗ ಆ ಥರ ಎಲ್ಲ ಆಗಬಾರ್ದಲ್ಲ, ಹಾಗಾಗಿ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಈ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಸೊ ಇದು ಬಿಸಿ ಆರೋಕ್ಕೆ ನೋಡಿ, ಈಗ ನಾನು ಧನಿಯಾ ಫಸ್ಟು ಫ್ರೈ ಮಾಡ್ಕೊಂಡಿದ್ದು, ಅದಾದ ನಂತರ ಈಗ ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪ ಹೊತ್ತು ಹೀಗೆ ಕೈ ಆಡಿಸೆ ಬಿಸಿ ಮಾಡ್ಕೊಳ್ತಿದ್ದೀನಿ. ಅನುಜಿಗೆ ಸುಮ್ಮನೆ ತಮಾಷೆಗೆ ಸುಮ್ಮನೆ ಎದುರಿಸ್ತಿದ್ದೆ ಅಷ್ಟೇ. ಹಾಗೆ ಅವನು ಬಂದು ನನಗೆ ಪಾಲಿಸ್ ಮಾಡೋಕ್ಕೋಸ್ಕರ ಬಂದು ಮುತ್ತೆಲ್ಲ ಕೊಟ್ಟು ಹೋಗ್ತಾ ಇದ್ದ. ಹಾಗೆ ಅವನ ಪಾಡಿಗೆ ಅವನು ಆಟಾಡ್ಕೊಳ್ತಾ ಇದ್ದ, ನಾನು ಸ್ವಲ್ಪ ನನ್ನ ಕೆಲಸ ಹಾಗೆ ಮಾಡ್ಕೊಳ್ತಾ ಇದ್ದೆ.
ಸೊ ಧನಿಯಾ ಕಡಲೆಬೇಳೆ ಬಿಸಿಯಾಗಿ ಅದು ಸ್ವಲ್ಪ ಫ್ರೈ ಆಗೋಷ್ಟರೊಳಗೂ ಧನಿಯಾ ಫುಲ್ ತಣ್ಣಗಾಗಿರುತ್ತೆ. ಹಾಗೆ ಅದನ್ನು ಡಬ್ಬಕ್ಕೆ ಹಾಕ್ಕೊಬಿಟ್ಟು ನೆಕ್ಸ್ಟು ಕಡಲೆಬೇಳೆನ ಈ ಪ್ಲೇಟಿಗೆ ಹಾಕಿ ಹರಡಿಡ್ತೀನಿ. ಇದೇ ಥರ ಒಂದೊಂದು ಸ್ಟೆಪ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಮಸಾಲೆ ಪದಾರ್ಥ ಏನೇನು ಖಾಲಿಯಾಗಿರುತ್ತಲ್ಲ ಇದ್ರ ಜೊತೆ ಅದನ್ನು ಹಾಗೆ ಫಿಲ್ ಮಾಡ್ಕೊಳ್ತಾ ಹೋಗ್ತೀನಿ. ಇದಕ್ಕೆಲ್ಲ ಸ್ವಲ್ಪ ಟೈಮ್ ತುಂಬ ಕನ್ಸ್ಯೂಮ್ ಮಾಡುತ್ತೆ. ಬಟ್ ನನಗಿದು ವರ್ತ್ ಅಂತಲೇ ಅನಿಸುತ್ತೆ. ಅಂದರೆ ಯಾಕೆ ಅಂತ ಹೇಳಿದರೆ ಒಂದು ಸರಿ ಮಾಡಿಟ್ರೆ ನಿಮಗೆ ಸಾಂಬಾರಿಂದ ಪಲ್ಯದಿಂದ ಹಿಡಿದು ನೀವೇನೇ ಮಾಡ್ತೀನಿ ಅಂತ ಹೇಳುವಾಗ ಇದನ್ನು ಹೇಗೂ ಹುರಿದಿಟ್ಕೊಂಡಿರ್ತೀವಿ, ತೆಗೆದು ಹಾಕ್ಕೊಂಡು ಗ್ರೈಂಡ್ ಮಾಡಿಟ್ರೆ ಸಾಕಾಗುತ್ತೆ. ಹಾಗಾಗಿ ನಾನು ಈ ಥರ ಒಂದು ಮೆಥಡನ್ನ ಫಾಲೋ ಮಾಡ್ತೀನಿ. ಇಲ್ಲಿ ನೋಡ್ತಿದ್ರೆ ಏನೇನು ಖಾಲಿಯಾಗಿತ್ತೋ ಅದನ್ನೆಲ್ಲ ಫುಲ್ ರೀಫಿಲ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಕೆಲವೊಂದು ರೀಫಿಲ್ ಮಾಡಿಲ್ಲ. ಅಂದರೆ ಈ ಸೊಂಪು ಕಾಳು, ಮೆಂತ್ಯ ಅದೆಲ್ಲ ತುಂಬ ಏನು ಯೂಸ್ ಆಗಲ್ಲ. ಅದು ಸ್ವಲ್ಪ ಖಾಲಿ ಆದಮೇಲೆ ಮತ್ತೆ ಮಾಡ್ತೀನಿ. ಹಾಗೆ ಸೋಂಪು ಕಾಳು ಪೌಡ್ರು ಮಾಡ್ಕೋಬೇಕಾಗಿತ್ತು. ಅದನ್ನು ಸ್ವಲ್ಪ ಲೈಟಾಗಿ ಹುರಿದಿಟ್ಕೊಂಡು ಪೌಡ್ರು ಮಾಡ್ಕೋಬೇಕು. ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಹೇಗೂ ಇಡ್ಲಿಗೆ ಹಾಕಿದ್ದೆ ಅಲ್ವಾ, ಇದು ಮಂಗಳವಾರ ತಿಂಡಿಗೆ ರೆಡಿ ಮಾಡ್ತಿದ್ದೆ. ಹಾಗೆ ಮನೇಲಿ ಹಲಸಿನ ಹಣ್ಣು ಇತ್ತು, ಅದನ್ನು ತಗೊಂಡು ಒಂದು ಸ್ವಲ್ಪ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಬೆಲ್ಲದ ಪೌಡ್ರು ಎರಡನ್ನೂ ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಈಗ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಬೇಕಾದರೆ ಮತ್ತೆ ಹಾಕ್ಕೋಬೋದು. ಯಾಕಂದರೆ ನಾನು ಪೌಡ್ರ್ ಇರೋದ್ರಿಂದ ಅದರಲ್ಲೇನೂ ಕಸ ಅದು ಇದು ಏನೂ ಇರೋದಿಲ್ಲ. ಹಾಗಾಗಿ ನಾನು ಈಗ ಫಸ್ಟ್ ಇದು ಮೂರನ್ನೂ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಇಲ್ಲಿ ಇಡ್ಲಿಗೆ ಹಿಟ್ಟು ರುಬ್ಬಿಟ್ಟಿದ್ನಲ್ವ, ಸೊ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪನೇ ಮಾಡ್ತಿರೋದು. ಮಧ್ಯಾಹ್ನ ಅನುಜಿಗೆ ಲಂಚಿಗೆ, ಹಾಗೆ ನಮಗೆ ಬೇಕಾದರೆ ಸ್ವಲ್ಪ ತಿನ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಮಾಡ್ತಿದ್ದೀನಿ ಅಷ್ಟೇ. ಇದನ್ನು ಬೇರೆ ಮೆಥಡಲ್ಲೂ ಮಾಡ್ತಾರೆ ಆ್ಯಕ್ಚುಲಿ. ಇಡ್ಲಿನ ಕಡುಬು ಆ್ಯಕ್ಚುಲಿ ಮಾಡೋದು, ಹಲಸಿನ ಕಡುಬು ಮಾಡ್ತಾರಲ್ಲ. ಇವತ್ತು ಜಸ್ಟ್ ಈಗ ಇಡ್ಲಿಗೆ ಈಸಿ ಆಗಲಿ ಅಂತ ಇಡ್ಲಿನೇ ಮಾಡ್ಕೊಳ್ತಿದ್ದೀನಿ. ಇನ್ಯಾವತ್ತಾದರೂ ಹಲಸಿನ ಹಣ್ಣು ಸಿಕ್ಕಿದಾಗ ಕಡುಬು ಮಾಡಿ ತೋರಿಸ್ತೀನಿ. ಸೊ ಇದನ್ನೀಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನು ಮಿಕ್ಸ್ ಮಾಡಿ ಸ್ವೀಟ್ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ಇದಕ್ಕೆ ಬೇಕಾದ್ರೆ ಒಂದು ಪಿಂಚಷ್ಟು ಸ್ವಲ್ಪ ಸಾಲ್ಟ್ ಹಾಕಿ ಹಾಗೆ ಇದನ್ನು ನಾರ್ಮಲ್ ಇಡ್ಲಿ ಎಲ್ಲ ಯಾವ ಥರ ಹುಯ್ದಿಡ್ತೀವಿ ಆ ಥರನೇ ಹುಯ್ದಿಡೋದು. ಸ್ವೀಟ್ ಮಾತ್ರ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಸಾಕಾಗಲಿಲ್ಲ ಅಂದರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನಾನು ಇಡ್ಲಿ ಹಿಟ್ಟನ್ನ ರುಬ್ಬಿಡುವಾಗ ಉಪ್ಪೆಲ್ಲ ಹಾಕಿಟ್ಟಿರೋಲ್ಲ. ನಾನು ಬೆಳಗ್ಗೆನೇ ತೆಗೆದ್ಮೇಲೆ ಅದಾದ ನಂತರನೇ ಉಪ್ಪು ಹಾಕೋದು. ಹಾಗಾಗಿ ಇಡ್ಲಿ ಇವಾಗ ಸಪ್ರೇಟ್ ತೆಗಿಯೋಕ್ಕೆ ನನಗೆ ಈಸಿ ಆಯಿತು. ಇದಕ್ಕೆ ಹಾಕಿದ ನಂತರ ಒಂದು ಪಿಂಚಷ್ಟು ಅಷ್ಟೇ ಉಪ್ಪು ಹಾಕ್ಕೊಳ್ಳೋದು ಸ್ವೀಟ್ ಇಡ್ಲಿಗೆ. ಸೊ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಪ್ಲೇಟಿಗೆ ತಟ್ಟೆ ಇಡ್ಲಿ ಥರ ಮಾಡ್ಕೊಳ್ತಿದ್ದೀನಿ. ಇದನ್ನು ಯಾವ ಥರ ಬೇಕಾದರೂ ಉಯ್ಕೋಬೋದು. ನನಗಿದು ಈಸಿ ಆಗಲಿ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಿಸ್ಲಿ ಅನುಜಿಗೆ ಅನ್ನೋ ಕಾರಣಕ್ಕೆ ಕ್ಯಾಶ್ಯೂ ನಟ್ನೂ ಇಟ್ಟಿದ್ದೀನಿ. ಹಾಗೆ ಇದನ್ನು ಸೇಮ್ ಇಡ್ಲಿ ಥರ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಒಂದು ಕಡೆ ಈ ಹಲಸಿನ ಹಣ್ಣಿನ ಇಡ್ಲಿ ಇಟ್ಟಿದ್ದೀನಿ, ಇನ್ನೊಂದು ಕಡೆ ನಾರ್ಮಲ್ ಇಡ್ಲಿ ಹುಯ್ದಿಟ್ಟಿದ್ದೀನಿ. ನನ್ನ ಹಸ್ಬೆಂಡಿಗೆ ಬೆಳಗ್ಗೆ ಟೈಮೆಲ್ಲ ಸ್ವೀಟ್ ತಿನ್ನೋದು ಅದೆಲ್ಲ ಇಷ್ಟ ಆಗಲ್ಲ, ಅವರಿಗೆ ನಾರ್ಮಲ್ ತಿಂಡಿಗಳು ಇರಬೇಕು. ಹಾಗೆ ಇಲ್ಲಿ ನೋಡಿದರೆ ಇಡ್ಲಿ ರೆಡಿ ಆಗಿದೆ, ಹಲಸಿನ ಹಣ್ಣಿನ ಇಡ್ಲಿ. ಇದನ್ನು ಆಲ್ರೆಡಿ ನಾನು ಲಂಚ್ ಬಾಕ್ಸಿಗೆ ಹಲಸಿನ ಹಣ್ಣಿನ ಇಡ್ಲಿ, ಕ್ಯಾರೆಟು ಹಾಗೆ ಸ್ವಲ್ಪ ಸಾಲ್ಟೆಡ್ ಇದು ಕಡಲೆ ಅದನ್ನೂ ಇಟ್ಟಿದ್ದೀನಿ. ಹಾಗೆ ಸ್ನ್ಯಾಕ್ಸಿಗೆ ನಾನು ದಾಳಿಂಬೆ ಮತ್ತು ಪಿಸ್ತಾ ಇಟ್ಕೊಂಡಿದ್ದೆ. ಇವತ್ತಿನ ಲಂಚು ಇಷ್ಟೇ. ಹಾಗೆ ಅನುಜು ಸ್ಕೂಲಿಗೆಲ್ಲ ಹೋದಾದ ನಂತರ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಹಾಗೆ ಇವತ್ತು ಜಸ್ಟ್ ಒಂದು ಫ್ರಂಟ್ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ಹೊಸ ಬ್ರಷ್ ಬೇರೆ ತಂದಿದ್ನಲ್ಲ, ಇದರಲ್ಲಿ ಧೂಳು ಹೊಡ್ಕೊಳ್ಳೋಕ್ಕೆ ಎಲ್ಲ ಈಸಿ ಆಗುತ್ತೆ. ಹಾಗೆ ಇದನ್ನು ಈ ಧೂಳು ಹೊಡೆಯೋದೇನಿದೆಯಲ್ಲ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ. ಇದು ಅಷ್ಟೇ ತುಂಬಾ ಯೂಸ್ ಆಗುತ್ತೆ. ನಿಮಗೆ ಈ ಥರ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗಿ ಬೇಗ ಮಾಡ್ಕೋಬೋದು. ಪದೇ ನೀವು ಮನೆ ಧೂಳನ್ನೆಲ್ಲ ಇದರಲ್ಲಿ ತೆಗೆದಿಟ್ಕೊಂಡ್ರೆ ಕ್ಲೀನಿಂಗ್ ಮಾಡ್ಕೊಳ್ಳೋತ್ತಿಗೆ ನಿಮ್ಗೆ ಈಸಿ ಆಗುತ್ತೆ. ಹಾಗಾಗಿ ನನಗಿದು ತುಂಬಾ ವರ್ತ್ ಅನಿಸುತ್ತೆ ಇದನ್ನ ತೊಗೊಂಡಿದ್ದು. ಹಾಗೆ ಎಷ್ಟು ಉದ್ದ ಬೇಕಾದರೂ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಹಾಗೆ ಈ ಸ್ಕ್ರೀನ್ ಎಲ್ಲ ತೆಗೆದು ಫ್ಲವರ್ಸ್ ಎಲ್ಲ ತೆಗಿತಿದ್ದೀನಿ. ನನಗೆ ಈ ಥರ ಫ್ಲವರ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿ ಇಟ್ಕೊಳ್ಳೋದು ತುಂಬ ಇಷ್ಟ. ಬಟ್ ನನ್ನ ಹಸ್ಬೆಂಡಿಗೆ ಇದೆಲ್ಲ ಇಷ್ಟ ಆಗಲ್ಲ. ಅವರು ಇದೇನಿತ್ತು ಈ ಥರ ಎಲ್ಲ ಹಾಕ್ತೀಯಾ ಅಂತೇಳಿ ಬೈತಿರ್ತಾರೆ. ಬಟ್ ನನಗೆ ಈ ಥರ ತುಂಬ ಇಷ್ಟ ಅಂತೇಳಿ ನಾನು ಹಾಕ್ಕೊಳ್ತೀನಿ. ಬೇಕಾದ್ರೆ ಒರಿಜಿನಲ್ ಪ್ಲ್ಯಾಂಟ್ಸ್ಗಳನ್ನ ಇಡು, ಈ ಥರ ಡೂಪ್ಲಿಕೇಟ್ ಎಲ್ಲ ತಂದಿಡಬೇಡ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಅವ್ರಿಗೆ ಇಷ್ಟ ಆಗೋ ಥರ ಒಂದು ಸ್ವಲ್ಪ ಒರಿಜಿನಲ್ ಪ್ಲ್ಯಾಂಟು, ಹಾಗೆ ನನಗಿಷ್ಟ ಆಗೋ ಥರ ಸ್ವಲ್ಪ ಡೂಪ್ಲಿಕೇಟ್ ಪ್ಲ್ಯಾಂಟು ಎರಡನ್ನೂ ಇಟ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೀನಿ. ತುಂಬ ಐಟಮ್ಸ್ ಇಟ್ಟಿಲ್ಲ, ಸ್ವಲ್ಪ ಇಟ್ಟಿದ್ದೀನಿ. ಹಾಗೆ ಈ ಬ್ರಷ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಎಲ್ಲ ನಿಮ್ಮ ಮನೇಲಿರುವಂಥ ಎಲ್ಲ ಸಂದಿ ಮೂಲೆಯಲ್ಲಿರುವ ಪ್ರತಿ ಧೂಳನ್ನು ನೀಟಾಗಿ ತೆಕ್ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿದರೆ
ಶೋಕೇಸಲ್ಲೂ ಎಲ್ಲ ಕ್ಲೀನಿಂಗ್ ಮಾಡಬೇಕಾಗಿತ್ತು. ತುಂಬಾ ಟೈಮ್ ಆಗುತ್ತೆ, ಬಟ್ ಹೀಗೆ ವ್ಲಾಗ್ ಮಾಡಲೇಬೇಕಲ್ಲ. ಸ್ವಲ್ಪ ಕ್ಲೀನಿಂಗಿಂದು ಇವತ್ತು ಈ ರೂಮ್ ಆದರೆ ನೆಕ್ಸ್ಟು ಇನ್ನೂ 2-3 ರೂಮು ಎಲ್ಲ ನೀಟಾಗಿ ನಾಳೆ ಕ್ಲೀನ್ ಮಾಡ್ಕೋಬೋದು ಅಂದ್ಕೊಂಡು ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಇದನ್ನೇ ತೋರ್ಸೋಕ್ಕೂ ಆಗಲ್ಲ, ಹಾಗೆ ಫಾಸ್ಟಾಗಿ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹೇಳ್ದಾಗೆ ಈ ಮನೆಗೆ ಬಂದು ನಾವು 5 ಇಯರ್ ಕಂಪ್ಲೀಟ್ ಆಗಿ 6th ಇಯರು. ಸೊ ಇದನ್ನೇ ನಾವು ಹೇಗಿದೆ ಹಾಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಇಟ್ಕೊಳ್ತಿದ್ದೀನಿ ಅಷ್ಟೇ. ತುಂಬ ಹಳೆ ಮನೆ ಅನಿಸುತ್ತೆ ಇದು, ಹಾಗಾಗಿ ನೀವು ನೋಡ್ತಿದ್ರೇ ಗೊತ್ತಾಗ್ತಿರ್ಬೋದು ಗೋಡೆ ಅದೆಲ್ಲ, ಅದನ್ನೇ ನೀಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಬ್ರಷಲ್ಲಿ ನೋಡಿ ತುಂಬ ನೀಟಾಗಿ ಅಂದರೆ ತುಂಬಾ ನೀಟಾಗಿ ಧೂಳೆಲ್ಲ ಹೋಗ್ತಾ ಇದೆ. ಈ ಸೈಡ್ ಕಾರ್ನರ್ಸಲ್ಲೆಲ್ಲ ನೀಟಾಗಿ ಕೂತಿದ್ದಂಥ ಧೂಳೆಲ್ಲ ನೀಟಾಗಿ ಹೋಗ್ತಾ ಇದೆ. ಇನ್ನೂ ಸ್ವಲ್ಪ ಕೆಲಸ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಬೇರೆ ಆಗಿತ್ತು, ನನ್ನ ಹಸ್ಬೆಂಡ್ ಬೇರೆ ಇರಲಿಲ್ಲ, ಹಾಗಾಗಿ ನಾನೇ ಹೋಗಬೇಕಾಗಿತ್ತು. ಕೆಲಸಗಳೆಲ್ಲ ಸ್ವಲ್ಪ ಹಾಗೆ ಬಾಕಿ ಆಗಿದೆ, ಏನು ಮಾಡೋದು. ಇರಲಿ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಬಾಯ್.